ಚನ್ನಗಿರಿ ಲಾಕಪ್ ಡೆತ್ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮೊದಲು ಆದಿಲ್ ತಂದೆ ಹೇಳಿದ್ರು, ನನ್ನ ಮಗನಿಗೆ BP ಇತ್ತು, ಆರೋಗ್ಯದ ಸಮಸ್ಯೆಯಿಂದ ನನ್ನ ಮಗ ಮೃತಪಟ್ಟ ಅಂತ ಹೇಳಿದ್ರು. ಆ ನಂತರ ಉಲ್ಟಾ ಹೊಡೆದ್ರು. ಈಗ ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ ಆದಿಲ್ ಸಾವಿನ ಬಗ್ಗೆ. ಲಾಕಪ್ ಡೆತ್ ಆಗಿಲ್ಲ ಅಂತೇಳಿ CM ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ನೋಡಿ, ಮೂರ್ಛೆ ರೋಗದಿಂದ ಸಾವಾಗಿದೆ ಅಂತೇಳಿ CM ಹೇಳಿದ್ದಾರೆ. ಲಾಕಪ್ ಡೆತ್ ಆಗಿಲ್ಲ, ನಮ್ಮ ಹುಡುಗನಿಗೆ ಮೂರ್ಛೆ ರೋಗವೇ ಇರಲಿಲ್ಲ ಅಂಥೇಳಿ ಈಗ ಮನೆಯವರೆಲ್ಲ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆದಿಲ್ ಚಿಕ್ಕಪ್ಪ ಮೆಹಬೂಬ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮಗನಿಗೆ ಮೂರ್ಛೆ ರೋಗವೇ ಇರಲಿಲ್ಲ, ಲೋ BP ಇಂದ ಸಾವಾಗಿದೆ ಅಂಥೇಳಿ ಅವರ ತಂದೆ ಹೇಳ್ತಾರೆ. ಆನಂತರ ಉಲ್ಟಾ ಹೊಡಿತಾರೆ. ತಾಲೂಕಿನಲ್ಲಿ ಮಟ್ಕಾ ದಂಧೆ, ಇದ್ರ ಬಗ್ಗೆಯೂ ಕೂಡ ಭಾಳ ಚರ್ಚೆ ಆಗ್ತಾ ಇದೆ. ಶಾಸಕ ಬಸವರಾಜು ಶಿವಗಂಗಾ ಅವರು ಕೂಡ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಹಾಗಾದರೆ ಇದು ಯಾವ ಹಂತಕ್ಕೆ ಹೋಗ್ಬೋದು ಅನ್ನೋದೇ ಈಗಿರುವಂಥ ಕುತೂಹಲ. ಅವನಿಗೆ ಪಿಟ್ಸ್ ಬತ್ತಿತ್ತಂತೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿ ಅಂತ ಹೇಳಿ. ಯಾಕಂತಂದರೆ FIR ಮಾಡದೇನೆ ಯಾರನ್ನೂ ಕೂಡ ಕರ್ಕೊಂಡು ಕುಳಿಸ್ಕೊಳ್ಳೋಕ್ಕಾಗಲ್ಲ. ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು, ಅಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆತ್ ಅಲ್ಲ ಅದು, ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ. ಅವನಿಗೆ ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸುರಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಗೊತ್ತಾಯ್ತಾ? ಸೊ ಇದು ಪರಿಸ್ಥಿತಿ. ಕೋರ್ಟ್ ಸರ್ಕಲಿಗೆ ಬಂದಾಗ DSP ಸಾಹೇಬ್ರು ಇದ್ದರು, ಅಲ್ಲೇ ಇದ್ದರು. ಅಲ್ಲೇ ಹೇಳಿದ್ದೀನಿ ನಾನು ಆಟೋದಾಗಿಂದ ಮಾತಾಡಿದೆ ಅವ್ರಿಗೆ, ಸರ್ ಹಿಂಗೆ ಆಗ್ಬಿಟ್ಟಿತ್ತಲ್ಲ ಸರ್ ನಮ್ಮದೇ ಅಂತ ಹೇಳಿ. ಆಗ್ಬಿಟ್ಟಿತ್ತು ಕಣಪ್ಪ, ಅವನಿಗೆ ಪಿಡಿಸ್ ಆಗಿಬಿಟ್ಟಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲ ಸರ್, ಅವನಿಗೆ ಪಿಡಿಸಿದ್ದಿಲ್ಲ. ನಾವು 30 ವರ್ಷ ಇಟ್ಕೊಂಡು ಸಾಕಿದ್ದೀವಿ. ಅವನಿಗೆ ಪಿಡಿಸ್ ಹೆಂಗೆ ಬರ್ತೀವಿ ಸರ್? ಎಲ್ಲರಿಗೆ ಕೇರಿ ಒಳಗೆ ಬೀದಿ ಒಳಗೆ ಮನೆಗೆ ಯಾವಾಗನಾರು ಬಂದಿರ್ತೀವಿ, ನಾವು ಒಪ್ಕೊತಿದ್ವಿ. ಅದಕ್ಕೆ ಅವೆಲ್ಲ ಏನೂ ಇಲ್ಲ. ತೊಗೊಂಡು ಬಂದಿದ್ಮೇಲೆ ಇಲ್ಲಿ ಈ ಥರ ಘಟನೆ ಆಗಿಬಿಟ್ಟಿತ್ತು. ಅವನಿಗೆ ಸಾವು ಘಟನೆ ಆಗಿಬಿಡ್ತು. ಸಾವು ಘಟನೆ ಆದಾಗ ನಾವು CPI ಸಾಹೇಬ್ರ ಹತ್ರ, DSP ಸಾಹೇಬ್ರ ಹತ್ರ ಮಾತಾಡಿದ್ವಿ. ನಮಗೆ ಒಳ್ಳೆ ನ್ಯಾಯ ದಕ್ಕಿಸ್ಕೊಟ್ರೆ ಸದ್ಯ ನಾನು ಬದುಕು ಬರೋಲ್ಲ, ನಾವು ಕಾನೂನಂತೂ ಕೈ ತೊಗೊಳಲ್ಲ. ಬೇರೆ ಏನಾರು ಮಾಡಿದರೆ ಅವ್ರ ಜವಾಬ್ದಾರಿ, ಅದು ನಿಮ್ಮ ಜವಾಬ್ದಾರಿ, ನಮ್ಮದೇನಿಲ್ಲ. ಕೇಳಿದೆ, ಅದು ಮಟ್ಕಾ ದಂಧೆ ಮಾಡ್ತಾ ಇರಲಿಲ್ಲ, ಬಡಗಿ ಕೆಲಸ ಏನೋ ಮಾಡ್ತಾಯಿದ್ರು ಅಂತ ಹೇಳಿದ್ದಾರೆ. ಹಂಗಾಗಿ ಇದು ಮಟ್ಕದ್ದೆಲ್ಲ ಇಲ್ಲ, ಏನೋ ಒಂದು ಯಾವುದೋ ವಿಚಾರಣೆ ಬಂದ ಸಂದರ್ಭದಲ್ಲಿ ಲೋ BP ಆಗಿದೆ. ಅದೇ ಮಟ್ಕಾ ವಿಷಯಕ್ಕೆ ಕರ್ಕೊಂಡು ಹೋಗಿದ್ವಿ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಇವ್ರ ಮನೇಲಿ ಇಲ್ಲ, ನಾವು ಬಡಗಿ ಕೆಲಸ ಮಾಡ್ತಾಯಿದ್ರು ಅಂತಾರೆ. ಒಂದಕ್ಕೊಂದು ಏನೇನಿದೆ ಅದನ್ನೆಲ್ಲ ತನಿಖೆ ಮಾಡಿದ್ಮೇಲೆ ಗೊತ್ತಾಗ್ತದೆ ಯಾರು ಏನಾಗಿದೆ ಅನ್ನೋದು. 100ಕ್ಕೆ 100 ಯಾರೇ ತಪ್ಪಿತಸ್ಥಿದ್ರು ಯಾವುದೇ ರೀತಿಯ ಅನುಕಂಪ ಇಲ್ಲ. ಯಾರೇ ತಪ್ಪು ಮಾಡಿದ್ರು ಅವ್ರ ಶಿಕ್ಷೆ ಆಗ್ತದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ್ ಈಗ ಚನ್ನಗಿರಿಯಿಂದಲೇ ಈ ಘಟನೆ ಯಾವಾಗ ಆಯಿತು ಅವಾಗಿಂದಲೇ ಅಲ್ಲಿಂದ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಅಗೈನ್ ಲೈವ್ ಕನೆಕ್ಟ್ ಆಗಿದ್ದಾರೆ ಭೀಮಾ ನಾಯ್ಕ್. ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ, ಏನು ಟ್ವಿಸ್ಟ್ ಸಿಗ್ತಾ ಇದೆ ಭೀಮಾ ನಾಯ್ಕ್ ಈ ಹೊತ್ತಿನವರೆಗೂ ಕೂಡ? ಎಸ್ ರಂಜಿತ್, ಈ ಪ್ರಕರಣ ಕ್ಷಣಕ್ಕೊಂದು ತಿರುವನ್ನು ಪಡೆದುಕೊಳ್ತಿರುವಂಥದ್ದು ಅಥವಾ ಗೊಂದಲದ ಹೇಳಿಕೆಗಳನ್ನು ನಾವು ಇಲ್ಲಿ ಸಾಕಷ್ಟು ಗಮನಿಸಬಹುದಾಗಿದೆ. ಪ್ರಮುಖವಾಗಿ ಬೆಳಗ್ಗೆಯಿಂದ ಫಸ್ಟು 12 ಗಂಟೆ ಸುಮಾರಿಗೆ ಅವರ ಚಿಕ್ಕಪ್ಪ ಮಾತಾಡ್ತಾರೆ. ಮೃತ ಆದಿಲ್ ಏನಿದ್ದಾರೆ, ಅವರ ಚಿಕ್ಕಪ್ಪ ಮೊದಲು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಏನು ಅಂದರೆ, ಈ ಪ್ರಕರಣದಲ್ಲಿ ನಮ್ಮ ಮಗನಿಗೆ ಯಾವುದೇ ರೀತಿಯ ಮೂರ್ಛೆ ರೋಗ ಇರಲಿಲ್ಲ, ಪೊಲೀಸರು ಹೊಡೆದು ಕೊಂದಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದರು. ಅದಾದ ನಂತರದಲ್ಲಿ 1:50 ಸುಮಾರಿಗೆ ಮೃತ ಆದಿಲ್ ತಂದೆ ಆಗಿರುವಂಥ ಕಲಿಮುಲ್ಲಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ನನ್ನ ಮಗನ ಸಾವಿನಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ, ಅವನು ಈ ರೀತಿಯ ಏನು ನಿನ್ನೆ ಏನು ಘಟನೆ ನಡೆದಿದೆ ಅದು ಕಿಡಿಗೇಡಿಗಳು ಮಾಡಿರುವಂಥ ಕೃತ್ಯ, ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅದಾದ ನಂತರದಲ್ಲಿ ಅವರ ಮೃತ ಆದಿಲ್ ಏನಿದ್ದಾರೆ, ಮೃತರ ಆದಿಲ್ನ ಪತ್ನಿ ಸಹ ಆರೋಪವನ್ನು ಮಾಡಿದ್ರು, ಇದು ಪೊಲೀಸರೇ ಮಾಡಿರುವಂಥ ಕೃತ್ಯ, ಅವರೇ ನನ್ನ ಗಂಡನನ್ನು ಸಾಯಿಸಿದ್ದಾರೆ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಶಾಸಕರು ಬಂದಾದ ನಂತರದಲ್ಲಿ ಮೃತ ಆದಿಲ್ ಏನಿದ್ದಾರೆ ಅವರ ತಂದೆ ಉಲ್ಟಾ ಹೊಡೆದ್ರ ಎನ್ನುವಂಥ
ಅನುಮಾನ ಈಗ ವ್ಯಕ್ತವಾಗ್ತಿರುವಂಥದ್ದು ರಂಜಿತ್. ಏನಂದರೆ ಪ್ರಮುಖವಾಗಿ ಅಲ್ಲಿ ತನಕ ಅವರು ನನ್ನ ಮಗನ ಸಾವಿನ ಬಗ್ಗೆ ನನಗೆ ಅನುಮಾನ ಇಲ್ಲ ಅನ್ನುವಂಥ ಮಾತನ್ನು ಏನು ಅವರ ತಂದೆ ಹೇಳಿದ್ರು. ಶಾಸಕರು ಬಂದ ನಂತರದಲ್ಲಿ ಅವರೊಂದು ಹೇಳಿಕೆಯನ್ನು ಉಲ್ಟಾ ಹೇಳಿಕೆಯನ್ನು ಕೊಡ್ತಾರೆ. ನನ್ನ ಮಗನ ಸಾಯಿಸಿದ್ದು ಪೊಲೀಸರು. ಎಸ್, ಥ್ಯಾಂಕ್ ಯು ಭೀಮಾ ನಾಯ್ಕ್. ನಿಮ್ಮೆಲ್ಲ